ಒಂದೇ ಸತಿ ಬೇಡ್ಸ್ಬಿಟ್ಟ ನನ್ನ ಮಗ ಕನ. ಇನ್ನೇನವ ನಿಜವಾಗ್ಲೂ ಮಾದೇವ ದೊಡ್ಡ ಡಾಕ್ಟ್ರು ಕಾರ್ಸಿ ಎಲ್ಲನೂ ನೋಡಿಲ್ಲ ಅಂದರೆ ಭಾಳ ಕಷ್ಟ ಆಗೋದು ಕಣವ. ಮಾತ್ರ ಅವ್ವ ನನ್ನ ಮಗ ನನ್ನ ಬಂಗಾರ ಕಣವದು. ನಿಜವಾಗ್ಲೂ ಅವನು ಹಬ್ಬ ಇರೋದ್ರಿಂದ ಎಷ್ಟೋ ಧೈರ್ಯ ಕನ್ಕಂಬ್ಲಿ ಕಣವ. ನಿನ್ನ ಮಾತು ನಿಜ ಕಣವ. ನಿಜವಾಗ್ಲೂ ಮಾದೇವ ಇಲ್ದ ಹೊತ್ತಿಗೆ ಏನೋ ಕಳ್ಕೊಂಡಂಗೆ ಆಗ್ಬಿಟ್ಟಿದೆ ನನಗೆ. ಈಗ ಏನಾರು ಒಂದು ಹೊತ್ತಿನಲ್ಲಿ ಹುಷಾರು ತಪ್ಪಿದ್ರು ಒಂಥರ ಧೈರ್ಯ ಏನಾರೇ ಅಲ್ಲಿ ಪಾಪ ಮಾದೇವ ಕಷ್ಟ ಕೊಡ್ಬರ್ತಾನೆ ನಂಗಿತ್ತು. ಈಗ ಹಿಂಗೆ ಆಗೋಯ್ತತ್ತಾಗೆ. ಇಲ್ಲಿ ಮೈಸೂರಿಗೆ ಸರಿ ಮಗ ಮೈಸೂರು ಆಫೀಸ್ಗೆ ಬರೋಕೆ ಹೇಳಿವೆ ನೋಡೋದ ಕಣವ. ಅದನ್ನೇ ಹೇಳಿವಿ. ಅವನು ಅವ್ನು ಬೆಂಗಳೂರು ಸೊಟ್ಟಾಯ್ತಲ್ಲ ಮೈಸೂರಿಗೆ ಶಿಫ್ಟ್ ಮಾಡ್ಕೊತೀನಿ ಅಂತ ಏನೋ ಹೇಳ್ತಿದ್ದೆ. ಇನ್ನೊಟ್ಟಿಗೂ ಇನ್ನೊಂದು 5-6 ತಿಂಗಳು ಆಗ್ಬೇಕಂತೆ. ನಾವೇನು ಮದುವೆ ಎಲ್ಲ ಕೆಲವ ಇಲ್ಲಿ ಬಂದ್ಬಿಡ್ತಾನೆ. ಆಲಿ ಸುಮ್ಕಿರವೆ ಸುಮ್ಕಿರು. ಅಯ್ಯೋ ಕಮ್ಲಿ ನೋಡು, ಒಂದು ಮಾತು ಬರ್ತದೆ ಹೋಯ್ತದೆ ಅಂತಾರೆ ಮನೇಲಿ ಜಗಳ ಆಗೇ ಆಯ್ತದೆ. ಅವೆಲ್ಲನೂ ಮನ್ಸು ಕಟ್ಕೋಬೇಡ ಕಣ್ಮಗ, ಮನ್ಸು ಕಟ್ಕೋಬೇಡ ಪಾಪ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಈಗ ಮೊದಲು ಹೆಂಗಿದ್ರು ಅಕ್ಕ ತಂಗಿರಂಗೆ ಹಂಗೆ ಇತ್ಕೊಂಡು ಹೋಗ್ರವ. ಅವಳು ಬೇಜಾರು ಮಾಡವಳೆ ಇಲ್ಲ ಅಂತ ಅನ್ನೋಕ್ಕಿಲ್ಲ. ಅದನ್ನ ಮನ್ಸಲ್ಲಿ ಮಡಿಕೋಬೇಡ ನೀನು. ಅಲ್ಲಕ್ಕನವ ಹಂಗೇನಾದ್ರು ಮನ್ಸಲ್ಲಿ ಮಡಿಕೊಳ್ಳೋದಾಗಿದ್ರೆ ನಾವು ನಿಜವಾಗ್ಲೂ ಬತ್ತಿದ್ವಾ. ನಾವು ನಿಜವಾಗ್ಲೂ ಮಗಿಗೆ ಹಿಂಗೆ ಆಯಿತು ಅಂದಕ್ಷಣ ಆಂಬುಲೆನ್ಸಲ್ಲಿ ಎಲ್ಲಿ ಕರ್ಕೊ ಹೋಯ್ತಿದ್ರ ನನಗೆ ಮಾತಾಡ್ಸೋರು ಇವಳಿಗೆ ಹಂಗೆ ಏನಂದಳು ಅಂದ್ಬಿಟ್ಟು ನಾನು ಮಾತಾಡಲಿಲ್ಲ. ನಿಜವಾಗ್ಲೂ ಒಸಿ ಬೇಜಾರಾಗಲಿಲ್ಲ. ಆ ಓಡೋಗಿ ಕೆಂಪಕ್ಕನಿಗೆ ಹೇಳ್ದೆ ತಕ್ಷಣ ಪಾಪ ವಾಕ್ನವೇ ಮೊದಲು ಹೋಗಿ ಮಗಿನ ನೋಡೋದ ನಡೆಯವ ಅಂದ್ಬಿಟ್ಟು ಬತ್ತು. ಯಾರು ಹಂಗೆ ಆಡೋರು ಸುಮ್ಕಿರಿ. ನಮ್ಮವ್ರ ಕಷ್ಟಕ್ಕೆ ನಾವೇ ಆಗಬೇಕು ಹೊರ್ತು ಬೇರೆಯವ್ರು ಬಂದಾರವ. ಹೇಳಿ ನೀನೇ. ನಿಜವಾಗ್ಲೂ ನಾನು ಕೇಸ್ ಹಾಕ್ಬೇಕು ಅನ್ನೋದಿತ್ತಿಲ್ಲ. ಅವು ಅಮ್ಮನ ಸಾಯಂಗೆ ಕೆರೆಗೆ ಬೀಳೋಂಗೆ ಇವಳು ಮಾಡಿದ್ಲಲ್ಲ ಅನ್ನೋದೊಂದು ಬೇಜಾರಿಗೆ ಅಷ್ಟೇ ನಾನು ಕೇಸು ಪಾಸು ಅಂತ ಹೋಗಿದ್ದು. ಇಲ್ದೋಗಿ ನನಗೆ ಹಾಕ್ಬೇಕವ ಯಾವ ಗಂಡು ಸಾಕ್ಬೇಕು. ನನ್ನ ಮಗಳೇನು 10 ಕೊಡು 100 ಕೊಡು ಅಂತ ಬಂದಾಗ ಅವಳೆ 500,000 ಕೊಟ್ಬಿಟ್ಟು ನಿನ್ನ ಖರ್ಚು ಏನಿದೆ ಅದು ನೋಡ್ಕೊತೀನಿ ನಾನು, ನಿನ್ನ ಕೆಲಸಕ್ಕೆ ಹೋಗ್ಬೇಡ ಅಂತಾಳೆ ನನ್ನ ಮಗಳು. ನಿನ್ನ ಕೆಲಸಕ್ಕೆ ಹೋಗ್ಬೇಡ ಕಣವ ಅಂತಾಳೆ. ಅಯ್ಯೋ ತಗೊಂಡ್ರೇನು ಸುಮ್ಕಿರ್ಕಂಬ್ಲಿ, ತಗೊಳ್ಳ ಅಂತೆ ಪಪ್ಪ. ನಾನು ನಿಜವಾಗ್ಲೂ ನನ್ನ ಮಗನ ಹುಷಾರು ತಪ್ಪಕ್ಕಿಂತ ಮುಂಚೆ ಒಂಥರ ಲೆಕ್ಕ ಆಗಿದ್ದೆವು. ಈಗಿದ್ದವ್ರಿಗೆ ಇರೋಕ್ಕಿಲ್ಲ, ಇರೋದನ್ನೇ ಉಣ್ಣೋಕ್ಕೆ ಬಾಯಿ ಕೊಡೋಕ್ಕಿಲ್ಲ ದೇವರು ಅಂಥದ್ರಲ್ಲಿ ಯಾಕೆ ಆಸೆ ಮಾಡಬೇಕು ಅನ್ನಂಗೆ ಆಗ್ಬಿಡ್ತು ನನಗೆ ಕಣ್ಕಂಬ್ಲಿ. ಅಯ್ಯೋ ಬೇಕಾದ್ರೆ ನಂದು 10 ಲಕ್ಷ ದುಡ್ಡು ಹಂಗೆ ಅದೇ ಬೇಕಾದ್ರೆ ಇಸ್ಕೊ ತೀರ್ಮಾನ ಮಾಡಿಕೊಟ್ಟಿರೋ ದುಡ್ಡು ಯಾಕೆ ಬೇಡ ಅಂದಿರವ. ಇರೋದು ಆಯ್ತದೆ ಅವಳದು, ನಿಮ್ದಿರಲಿ ಇನ್ನೇನು ಕೆಂಪಿ. ಸರಿ ಕಣವ ನೀನು ಹೇಳ್ತಾ ಇರೋದುವೆ. ಸಾವಿತ್ರಮ್ಮ ಭಾಳ ಬೇಜಾರು ಮಾಡ್ಕೊಂಡದೆ. ಅಯ್ಯೋ ಇಲ್ಲ ಪದ್ಮರು ಹೋಗದೆ ವಾತಾರ್ಲುವೆ ಬಂದು ಮಾತಾಡ್ಸ್ಕೊಂಡು ಹೋಯ್ತು ಕಣವ. ನಿಂತಿಲ್ಲ ಅತ್ತಾಗೆ ಕೆಂಪಕ್ಕ ಮಾತಕ್ಕೆ ಹೋಗಿದ್ದಲ್ಲಾಗ ಬಂದು ಮಾತಾಡ್ಸ್ಕೊಂಡು ಹೋಗಿಲ್ವ ಪದ್ಮರೂರ್ಗೆ. ಈಗ ಯಾಕೆ ಹೋಯ್ತವೆ ಕತೆ ಕರ್ಮ. ಪದ್ಮ 16 ಸತಿ ಫೋನ್ ಮಾಡಿ ಕರ್ಸ್ಕೊತಿರ್ತಾಳೆ. ಮಗಳು ಖಾಲಿ ಮನೆ ಬಾಳ್ತೇವಂತೆ. ನಾನು ಇರೋಕ್ಕಿಲ್ಲ, ನಾನು ಕರ್ಕೊಂಡೋಗಿ ಅಂದಾಳಂತೆ. ಕರ್ಕೊಬಂದು ಇಲ್ಲಿ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅಲ್ಲಿರವ ಅಂತಂದರೆ ಇರೋಕ್ಕಿಲ್ಲ ಅಂದಾಳಂತೆ. ಇರೋಕ್ಕಿಲ್ಲ ನಾನು ಅಂದಾಳಂತೆ. ಹೆಂಗೆ ಮಾಡೋದು ಹಿಂಗೆ ಆಗ್ಬಿಟ್ರೆ ಅಯ್ಯೋ ಕಾಣಕನವ. ಹೆಂಗೆ ಮಾಡೋದು ಏನೋ ಗೊತ್ತಾಯ್ಕಿಲ್ಲ ತಗಿ. ಅದು ಏನಂಗೆ ಆಡೋದು ಏನು ಹುಸಿಯಲ್ಲ ಕಣವ. ಹೆಣ್ಣು ಗಿರ್ಚಾಡ್ತದೆ ಮನೇಲಿ. ನನಗೆ ಇರೋಕ್ಕಿಲ್ಲ ಹಂಗೆ ಹಿಂಗೆ ಅಲ್ಪ ಕಿವಿ ಕೊಡೋಕ್ಕದ ಮಾತಾಡೋಕ್ಕಿಲ್ಲ. ನಾನು ಅವಳು ಖಾಲಿ ಮಾತಾಡೋಕ್ಕಿಲ್ಲ ಕಣವ. ಎಂಥ ಕೆಲಸ ಮಾಡೋಳೆ ಗೊತ್ತಕಂಬ್ಲಿ. ಮಾತಾಡೋದು ಅಂತಾರೆ. ನಾನು ಓಸತಿ ಇಲ್ಲಿಗೆ ಬಂದು ಉಳ್ಕೊಂಡಿದ್ನಲ್ಲ ಇವಳು ಅಂಗಡಿ ಕಳ್ತಾನ ಆದಾಗ ಆ ಕಾಳಿಗೆ ಮಾನ ಮುರುವುದೇ ಬೇಡವ ಹೇಳವ ನೀನೇ. ಸರಿ ಗನ್ಸ್ಗೆ ಅದು ಹೆಂಗೆ ಬೆನ್ನುದ್ ನೀರುದ್ಲಿ ಇವಳು. ಯಾರಿಗೆ ನಿಮ್ಮ ಅಪ್ಪನಿಗೆ ನನಗೆ ಫೋನ್ ಮಾಡ್ತಾ ಬಂದ್ಬಿಡು ನೀನು ನನಗೆ ಬೆನ್ನು ಉಜ್ಕೊಡುವೆ ಅಂತ ಇವನು ಫೋನ್ ಮಾಡ್ದೆ ನಿಮ್ಮಪ್ಪ. ನಾನು ಇವಳು ಬಿಟ್ಬಿಟ್ಟು ಹೋದ್ರೆ ಇವಳು ಗಿಂಜಾಡ್ತಾಳೆ ಏನು ಅಂದ್ಬಿಟ್ಟು ನೋಡಮ್ಮ ಹೋಯ್ತಾಳಲ್ಲ ಅಂತ ಇದು ಮಾಡ್ಕೊತದೆ, ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟೆ ಓನಿಲ್ಲ. ಹೋಗ್ದಾಗ ಏನಾಯಿತು ಇವನು ನನ್ನ ಮೇಲೆ ಇರೋ ಚಡ್ತಕ್ಕೆ ಓದಂಗೆ. ಅಲ್ಲ ಕಂಬ್ಲಿ ತಪ್ಪಾಗಿರ್ಬೇಕಾರೆ ನೀನು ಹಿಂಗೆ ಅಂತ ಬೇಕಾದ್ರೆ ಬೊಯ್ಯಿ. ನನ್ನ ಮಗಳಿಗಿಂತ ಹೆಚ್ಚಾಗಿದೆ ನೀನು, ನಾನು ಬೇಡ ಅನ್ನಕ್ಕಿಲ್ಲ ಸರಿಯವ. ನಾನು ನಿಜವಾಗ್ಲೂ ತಾಯಿ ಒಸಿ ಬೇಜಾರಾಗಲಿಲ್ಲ ಕಂತಾಯಿ, ಒಸಿ ಬೇಜಾರಾಗಲಿಲ್ಲ ನಿಜವಾಗ್ಲೂ. ಅಷ್ಟೊಂದು ಬೇಜಾರಾಯಿತು. ಅಲ್ಲ ನೋಡಿದ್ರೆ ನಾನು ಬತ್ತೀನಿ ಸುಮ್ಕಿರು ನಾಳಿಕೆ ಅಂತ ಅಂದಿದ್ನ. ಇವನು ನನ್ನ ಮೇಲೆ ಇರೋ ಪಾಪ ತಗೊಂಡೋಗಿ ಆ ಕಾಳಿ ಕೈಲಿ ನೀರು ಇಕ್ಕತ್ತೀನಿ ಅಂದ್ಬಿಟ್ಟು ಕೇಳವನೇ. ಅವಳಿಗೆ ತಾನೇ ಮಾನ ಮರೋದು ಬೇಡವ ತಾಯಿ ಹೇಳಿ ನೀನೆ. ಕರ್ಕೊಂಡು ಚೆಂದಾಗೆ ನೀರು ಕಾಯಿಸಿದ್ಲು, ಇಲ್ಲ ಸೋಲಾರಲ್ಲಿ ಬರ್ತಿದ್ವಲ್ಲ ಊದಿ ಬೆನ್ನು ಉಜ್ಜಿ ಹೊಸ್ಪಟ್ಟೆ ಇಕ್ಕಿ ಕಳ್ಸವಳೆ. ಸರಿ ಕಂದ್ಬಿಡು ಅಲಕನವ, ಸರಿ ಕಂದ್ಬಿಡು. ಬುದ್ಧಿ ಇಲ್ವವ ಒಂಚೂರುವೆ, ಬುದ್ಧಿ ಇಲ್ವಾ? ಅಯ್ಯೋ ಸರಿ ಕಂದ್ಬಿಡವ.
ಅವರು ಒಳ್ಳೆ ಸರಿಯಾಗಿ ಬುದ್ಧಿ ಕಲ್ತಾಳೆ ಕಾಳಿನೂ ಕತೆ ಅಲ್ಲ ನೀರು ಊದಿ ಅಯ್ಯೋ ಕಣವ ನಾನು ಅಯ್ಯೋ ನನಗೆ ಹೊಟ್ಟುರ್ದೋಯ್ತು ಅಯ್ಯೋ ಪಾಪ ಒಯ್ಯ ಬೆನ್ ಕಟ್ತಾ ಅಂತಂದೆ ಸುಮ್ಕಿರವ ನಿಮ್ಮ ಅಪ್ಪ ಹಂಗು ಗಂಗೆ ಗಿಂಜಾಡಿದ್ಲು ಏನು ಎಣ್ಣೆಮ್ಮನ ಮದುವಾಗಿರೋದಂಗೆ ಆಡ್ತೀರಲ್ಲ ನೀವು ಬುದ್ಧಿ ಇಲ್ವ ನಿಮಗೆ ಅಂತ ಗಿಂಜಾಡದ್ಲ ಮಾತಾಡ್ಕೊಳ್ಳಿ ಅವಳಿಗೆ ಏನು ಗೊತ್ತಾದದು ಅನ್ಕೊಂಡು ನಾನು ಹೋಗಿ ತಾಯಿ ನೋಡ್ತೀನಿ ನೀರು ಉಯ್ಕೊಂಡು ಘಮ ಘಮ ಅಂತ ಹೊಸ್ಪಟ್ಟೆ ಕುಂತಾನೆ ಆ ತಕ್ಷಣ ಉಯ್ಕೊಂಬಂದಿದ್ದ ಕಡೆ ಏನೋ ಕಣೆ ಮೊದಲು ಒಂದು ದಿವಸ ಫೋನ್ ಮಾಡಿದ್ಲು ಚೆನ್ನಾಕ ಹಿಂಗೆ ಉಯ್ಕೊತಾವನೆ ಕನಕ ಅಂತ ನಾನು ನಂಬಿತ್ತಿಲ್ಲ ಬೊಯ್ಕೊಂಡು ಆಡ್ಕೊಂಡು ಸುಮ್ಮನೆ ಆಗಿದೆ ಮನ್ಸಿಗೆ ನಾನು ನಂಬಿದ್ದಿದ್ದಿಲ್ಲ ಅಯ್ಯೋ ನೋಡಿದಳ ಇಲ್ವೋ ಅನ್ನೋದಿತ್ತ ಹೋಗಿ ನೋಡಿದ್ರೆ ನೀರು ಕೂತವ್ರೆ ಆಸಾಮಿ ಆ ತವಿಂದವ ಅವಳಿಗೆ ಚೆಂದಾಗಿ ಇಳಿಸ್ಬಿಟ್ಟು ಮಾತಾಡ್ತಿತ್ತಿಲ್ವಲ್ಲ ಏನು ಪದ್ಮನ ಮಗಳು ಹೊಸಿ ಅಲ್ಲ ಹೊಸಿ ಮಾನ ಮರವತಿ ಕಳಿಕಿಲ್ಲ ಬಾಯಿ ಬಂದಾಗ ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತವ ಹೊಸಿ ಮಾತಾಡಕ್ಕಿಲ್ಲಕಂತ ನಿಜವಾಗ್ಲೂ ಆ ಪಾಟಿ ಮಾತಾಡ್ತಾಳೆ ಏನು ಅಳತೆ ಪ್ರಮಾಣ ಇಲ್ದನೆಯ ನಾನು ಇರೋಕ್ಕೆ ಇಷ್ಟ ನನಗೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತದೆ ಒಟ್ಟಿಗೆ ಹೆಣ್ಣು ಆದರೆ ಅದೇನು ಕತೆ ಏನೋ ಒಂದು ಅರ್ಥ ಆಯ್ತಲ್ಲಕಂತಾಯಿ ಆಲಕನವ ನಾನು ಹೇಳೋದು ಋಣ ಸಂಬಂಧ ಇತ್ತು ಆಯಿತು ನೀ ಏನು ಮಾಡೋಕ್ಕಾಗದು ಅಂತ ಅನ್ಸರ್ಸ್ಕೊಂಡು ಹೋಗ್ಬೇಕಾನೆ ಉಳ್ತಾನೆ ಅನ್ಸರ್ಸ್ಕೊಂಡು ಹೋಗ್ದಾನೆ ಹಿಂಗೆ ಆಡೋದು ಚಂದವ ಚೂರು ಬುದ್ಧಿ ಇಲ್ಲಕಂತೆ ಬಿಡಿ ಬುದ್ಧಿ ಇರ್ಬೇಕಾನೆ ಅಷ್ಟೋ ಇಷ್ಟು ಏನಪ್ಪ ಏನೋ ಎಂತು ಅತ್ತಾಗೆ ಅನ್ಕೊಂಡು ಹೊಸಿಯ ತಲೆಗೆಡ್ಸ್ಕೊಂಡು ಅಚ್ಚುಕಟ್ಟಾಗಿ ಮನೆ ಭಂಗ ಮಾಡ್ಕೊಂಡು ಏನೋ ನಮ್ಮ ಋಣ ಸಂಬಂಧ ಇತ್ತು ಆಯಿತು ಅಂದ್ಬಿಟ್ಟು ಸಂಸಾರ ಉಳಿಸ್ಕೊಂಡು ಹೋಗೋದು ಕಲಿಬೇಕೋ ಇವಳು ಗರ್ತಿ ಇಲ್ಲ ಈ ಥರ ಆಡ್ಬೇಕವ ಇವಳು ಬುದ್ಧಿ ಬೇಡವ ಇವಳಿಗೊಂಚೂರು ಇವಳು ಸರಿಯಾದ ಗರ್ತಿಗನ ಹಾಕು ಏನು ಅರ್ಚಾಡೋದು ಕಿರ್ಚಾಡೋದು ಯಾವ ತಾಯಿ ನಾನು ಹೇಳೋಣ ಅವಳು ಮಾತಾಡೋಕ್ಕಿಲ್ಲ ಅಂತ ಹೇಳ್ಬಾರ್ದು ಹಾಂ ನಿಜವಾಗ್ಲೂ ಓಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲಕಂತ ಒಂದು ಬಟ್ಟೆ ರಾಲಿ ಬರೆಯರಾಲಿ ಊರಿಗೆ ಬಂದು ತಗೊಳಕ್ಕಿಲ್ಲ ಅವಳು ಮೈಸೂರಿಂದನೇ ಪಾರಿಂಗಿಂದನೇ ತರಿಸ್ಕೊಡ್ತಾಳೆ ಅಚ್ಚಕರ ತರಿಸ್ಕೊಡ್ತಾಳೆ ಒಯ್ದು ಅಪ್ಪರ ಅನ್ನ ಉಂಡದಂತಲ್ಲ ಅದ್ರ ಬಾಯಿ ಮುಣಕ ಅದೊಂದಕ್ಕೆ ಊಟ ಅಡುಗೆ ಮಾಡಿ ಇಕ್ಕಾಕಿಲ್ಲ ಅಂತ ಏನು ಗೊಳು ಅಂತ ಹೇಳ್ತದೆ ಆ ಪಾಟಿಯ ಹೊಸಿ ಹೇಳಕ್ಕಿಲ್ಲ ಅಲ್ಲಕನವ ನಾನು ಹೇಳೋದೊಂದು ಇವಳು ಓಡೋಗಿ ಮದುವೆ ಆಗಬೇಕು ಅನ್ನೋದು ಏರಿತಿತ್ತಿಲ್ಲ ಕಣವ ಯಾಕೆ ಮದುವೆ ಮಾಡ್ತಿತ್ತಿಲ್ವ ಅವರು ಅಯ್ಯೋ ಅದು ಯಾವುದೋ ಇನ್ಸೂರೆನ್ಸ್ ದುಡ್ಡು ಅದು ಎಷ್ಟೋ ದುಡ್ಡು ಬತ್ತಂತೆ ಕಟ್ಕೊತಿರೋ ಅವರು ಆಗ್ಲಿಂದನೂ ದುಡ್ಡು ಒಂದೇ ಸತಿ ಬಂದ್ಬಿಡ್ತು ಹೊಸಿ ದುಡ್ಡು ಬರ್ನಿದೆ ಅದರಲ್ಲಿ ಮಾಡಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಕೆಲಸದವ್ರನ್ನೇ ಹಿಡ್ದಿದ್ರು ಒಳ್ಳೆ ಚೆನ್ನಾಗಿತ್ತು ಹುಡುಗನೂ ಇವಳು ಪ್ರೀತಿ ಪ್ರೇಮ ಬದನೆಕಾಯಿ ಅನ್ಕೊ ಓದ್ಲು ಒಟ್ಟಿಗೆ ಈಗಲೂ ಏನು ಕಮ್ಮಿ ಆಗಿಲ್ಲ ಹೇಳ್ಬೇಕು ಅಂದರೆ ಏನು ಕಮ್ಮಿ ಆಗಿರೋದು ಅವಳಿಗೆ ಏನು ಕಮ್ಮಿ ಆಗಿಲ್ಲ ಅಂದರೆ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅಷ್ಟೇ ಇನ್ನೇನೂ ಇಲ್ಲ ನೋಡಿ ಸಿಡಿ ಹತ್ತು ಸೇರೋಕ್ಕೆ ಅನ್ನ ಹುಡ್ರೆ ಯಾರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೋ ಬಾತೈ ನಾವೇನೋ ಹೇಳ್ಬೋದು ಅನ್ಬೋಸರ್ಗೆ ಗೊತ್ತು ಕತೆ ಅಯ್ಯೋ ನಿಜ ಕಣವ ನಿಜ ಅದು ನಿಜನೇ ಕಷ್ಟ ಒಟ್ಟಿಗೆ ಹಂಗೆ ಅದಕ್ಕೆ ಬಂದ್ಬಿಟ್ಟಿದ್ದಾಳಂತೆ ಪದ್ಮ ಫೋನ್ ಮಾಡಿದ್ಲು ಬಂದ್ಬಿಟ್ಟವಳೆ ಕರತ್ಗೆ ತಿರ್ಗವ ಅಂತವ ನಾವು ಹೋಗಿ ಸುಮಾರು ಸತಿ ಹೇಳ್ಬಿಟ್ಟೆಲ್ಲ ಬಂದು ಹಿಂಗೆ ಸುಮ್ಮನಿರೋ ಅನ್ಸರ್ಸ್ಕೊಂಡು ಹೋಗ್ಬೇಕನವ ಅಂತ ಕೆಂಪಕ್ಕೂ ನಾನು ಹೋಗಿದ್ದು ಅವಳು ಇರ್ತೆ ಅಲ್ವಲ್ಲ ಹೇಳಿದ ಮತ್ತೆ ಕೇಳಕ್ಕಿಲ್ಲ ಅದನ್ನೇ ಯಾಕೆ ಕೇಳಕ್ಕೆ ಹೋಗಿದ್ರಿ ನೀವು ನಿಮಗೂ ಮಾಡೋಕ್ಕೆ ಕೆಲಸಿಲ್ಲ ಹೇಳಿ ಕೂತ್ಕೊಂಡು ಏನು ಎಳೆ ಮಗುವ ಹೇಳ್ತಾ ಕೂತ್ಕೊಳ್ಳೋಕ್ಕೆ ಅವಳಿಗೆ ಅದೇನೋ ಅಂತಿದ್ರಂತಂಗೆ ಆಯಿತು ಕತೆ ಹೇಳಕ್ಕೆ ಗಿಳಕ್ಕೆ ಹೋಗ್ಬೇಡಿ ಕಂತಾಯಿ ನನಗೆ ಅಂತೀರಿ ಅದ ಬೇಜಾರು ತಿಳ್ಕೊಬೇಡಿ ಹೋಗಾಗ ಹೇಳಕ್ಕೆ ಹೋಗ್ಬೇಡಿ ಏನಾದ್ರು ಮಾಡ್ಕೊಳ್ಳಿ ನಮಗೇನು ಹೇಳ್ಬೇಡ ಅಂದರೆ ಏನು ಫೋನ್ ಮಾಡಿ ಹಿಂಸೆ ಕೊಡ್ತಾಳಲ್ಲ ಪದ್ಮ ಅದಕ್ಕೆ ಅಷ್ಟೇ ಇನ್ನೇನೂ ಇಲ್ಲ ಹೇಳಕ್ಕೆ ಹೋಗ್ಬೇಡಿ ಇನ್ನು ಬೆಲೆ ಕೊಡ್ರು ಅಂತಾರೆ ಹೇಳ್ಬೋದು ಬೆಲೆ ಕೊಡೋಕ್ಕೆ ಏನು ಮಾಡಕ್ಕೆ ಕೇಳಕ್ಕೋದಿರಿ ಹೇಳ್ಬೇಡಕಂದ್ರವ ನನ್ನ ಮಾತಾ ಕೇಳಿ ಸುಮ್ಮನೆ ಹೇಳೇನು ಪ್ರಯತ್ನಕ್ಕಿಲ್ಲ ಹೇಳೋದು ಬೇಡ ಕೇಳೋದು ಬೇಡ ಸುಮ್ಮನಿರಿ ಅದೇನದ ಹಾಗೆ ಬಿಡ್ಲಿ ತಗಿ ಇನ್ನೇನು ಯಾರಿಗೆ ಹೇಳಂಗಿದ್ದದು ಯಾರು ಕೇಳಂಗಿದ್ದದು ಅಯ್ಯೋ ಇನ್ನೇನು ಮಾಡೋಕ್ಕಿಲ್ಲ ಕತೆ ಇನ್ಯಾಕೆ ಕೇಳಕ್ಕೆ ಹೋಗವ ನಡಿ ಮನೆ ತಕ್ಕರಿಯ ನಡಿವ ಬತ್ತಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.